ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆಯುವ ಅತ್ಯಂತ ವಿಶಿಷ್ಟವಾದ ಮಾರಿ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ. ಈ ಹಬ್ಬದಲ್ಲಿ ಮಾರಿ ದೇವಿಯ ಮೂರ್ತಿಯನ್ನು ಗದ್ದುಗೆಯ ಮೇಲೆ ವಿರಾಜಮಾನಳಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗಿ ಕೊನೆಗೆ ಸಮುದ್ರದಲ್ಲಿ ವಿಸರ್ಜನೆ ಮಾಡುವ ಸಂಪ್ರದಾಯವನ್ನು ಸಾವಿರಾರು ಭಕ್ತರು ಭಕ್ತಿ ಮತ್ತು ಸಂಭ್ರಮದಿಂದ ಆಚರಿಸುತ್ತಾರೆ. ಭಟ್ಕಳದ ಮಾರಿ ಹಬ್ಬ ಕೇವಲ ಒಂದು ಜಾತ್ರೆಯಲ್ಲ, ಇದು ಜನರ ಭಕ್ತಿ, ಸಂಪ್ರದಾಯ, ಗ್ರಾಮೀಣ ಸಂಸ್ಕೃತಿ ಮತ್ತು ದೇವಿಯ ಮೇಲಿನ ಅಪಾರ ನಂಬಿಕೆಯ ಪ್ರತೀಕವಾಗಿದೆ. ಮಳೆ, ಆರೋಗ್ಯ ಮತ್ತು ಗ್ರಾಮದ ಕ್ಷೇಮಕ್ಕಾಗಿ ಮಾರಿ ದೇವಿಯನ್ನು ಆರಾಧಿಸುವ ಪದ್ಧತಿ ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಹಬ್ಬದ ದಿನ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಅಲಂಕೃತ ಗದ್ದುಗೆಯ ಮೇಲೆ ದೇವಿಯನ್ನು ಕುಳ್ಳಿರಿಸಲಾಗುತ್ತದೆ. ಹೂಗಳು, ಮಾಲೆಗಳು, ರೇಷ್ಮೆ ವಸ್ತ್ರಗಳು ಮತ್ತು ವಿವಿಧ ಆಭರಣಗಳಿಂದ ದೇವಿಯನ್ನು ಸಿಂಗಾರ ಮಾಡಲಾಗುತ್ತದೆ. ಭಕ್ತರು ತೆಂಗಿನಕಾಯಿ, ಹಣ್ಣು, ಹೂವು ಮತ್ತು ಹರಕೆಗಳನ್ನು ಸಮರ್ಪಿಸಿ ಆಶೀರ್ವಾದ ಪಡೆಯುತ್ತಾರೆ. ನಂತರ ಆರಂಭವಾಗುತ್ತದೆ ಭವ್ಯ ಮೆರವಣಿಗೆ. ನಾದಸ್ವರ, ಜಯಘೋಷಗಳ ಮೇಲೆ ಸಾವಿರಾರು ಭಕ್ತರು ದೇವಿಯೊಂದಿಗೆ ಹೆಜ್ಜೆ ಹಾಕುತ್ತಾರೆ. ಮನೆ ಮನೆಗಳಿಂದ ಜನರು ಆರತಿ ಬೆಳಗಿ ಹೂವಿನ ಮಳೆ ಸುರಿಸಿ ದೇವಿಯನ್ನು ಸ್ವಾಗತಿಸುತ್ತಾರೆ. ಹಬ್ಬದ ವಾತಾವರಣದಿಂದ ಇಡೀ ಭಟ್ಕಳವೇ ಭಕ್ತಿಮಯವಾಗಿರುತ್ತದೆ. ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ದಾಟಿ ಸಮುದ್ರ ತೀರದತ್ತ ಸಾಗುತ್ತದೆ. ಸಾವಿರಾರು ಭಕ್ತರು ಜೈ ಮಾರಿ ದೇವಿ ಎಂದು ಘೋಷಣೆ ಕೂಗುತ್ತಾ ದೇವಿಯ ದರ್ಶನ ಪಡೆಯುತ್ತಾರೆ. ಸಂಪ್ರದಾಯದಂತೆ ದೇವಿಯ ಮೂರ್ತಿಯನ್ನು ಸಮುದ್ರದಲ್ಲಿ ವಿಸರ್ಜಿಸಲಾಗುತ್ತದೆ. ಈ ವಿಸರ್ಜನೆ ಒಂದು ಅಂತ್ಯವಲ್ಲ, ಮುಂದಿನ ವರ್ಷದ ಹಬ್ಬ ನಿರೀಕ್ಷೆಯೊಂದಿಗೆ ದೇವಿಯನ್ನು ಭಕ್ತಿಯಿಂದ ಬೀಳ್ಕೊಡುವ ಕ್ಷಣವಾಗಿದೆ. ಭಟ್ಕಳ ಮಾರಿ ಹಬ್ಬದ ಸಂದರ್ಭದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಆಡಳಿತದಿಂದ ವಿಶೇಷ ಭದ್ರತೆ ವ್ಯವಸ್ಥೆ ಮಾಡಲಾಗುತ್ತದೆ. ಸಾವಿರಾರು ಜನರು ಭಾಗವಹಿಸುವ ಈ ಹಬ್ಬವು ಭಟ್ಕಳದ ಸಾಂಸ್ಕೃತಿಕ ಗುರುತಾಗಿ ಬೆಳೆದಿದೆ. ಈ ಹಬ್ಬದ ಒಂದು ವಿಶೇಷತೆ ಎಂದರೆ ಸಮಾಜದ ವಿವಿಧ ವರ್ಗಗಳ ಜನರು ಒಟ್ಟಾಗಿ ಭಾಗವಹಿಸುವುದು. ಪರಸ್ಪರ ಸಹಕಾರ, ಭಾವೈಕ್ಯತೆ ಮತ್ತು ಮಾನವೀಯತೆಯ ಸಂದೇಶವನ್ನು ಈ ಉತ್ಸವ ಸಾರುತ್ತದೆ. ಕೆಲವು ವರ್ಷಗಳಲ್ಲಿ ಮೆರವಣಿಗೆಯ ವೇಳೆ ಇತರ ಸಮುದಾಯದ ಯುವಕರು ಭಕ್ತರಿಗೆ ಕುಡಿಯುವ ನೀರು ವಿತರಿಸಿ ಸೌಹಾರ್ದತೆಯ ಉದಾಹರಣೆಯನ್ನು ನೀಡಿದ್ದಾರೆ. ಸ್ನೇಹಿತರೆ, ಇಂತಹ ಸಂಪ್ರದಾಯಗಳು ನಮ್ಮ ಸಂಸ್ಕೃತಿಯ ಅಮೂಲ್ಯ ಸಂಪತ್ತು. ಅವುಗಳನ್ನು ಗೌರವಿಸಿ ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಕೊನೆಯಲ್ಲಿ ಮಾರಿ ದೇವಿಯ ಮೂರ್ತಿಯನ್ನು ಸಮುದ್ರದಲ್ಲಿ ವಿಸರ್ಜನೆ ಮಾಡುವ ವಿಶೇಷ ದೃಶ್ಯವನ್ನು ಸಂಪೂರ್ಣವಾಗಿ ನೋಡಬಹುದು. ಮಾರಿ ಹಬ್ಬದ ಸಂದರ್ಭದಲ್ಲಿ ಭಕ್ತರು ತಮ್ಮ ಕುಟುಂಬದ ಸುಖ, ಶಾಂತಿ, ಆರೋಗ್ಯ, ಸಮೃದ್ಧಿ ಹಾಗೂ ಎಲ್ಲರ ಒಳಿತಿಗಾಗಿ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಹಬ್ಬದ ದಿನ ಭಕ್ತರ ಸಂಭ್ರಮದಲ್ಲಿ ಭಟ್ಕಳದ ವಾತಾವರಣವೇ ಭಕ್ತಿಮಯವಾಗಿ ಕಂಗೊಳಿಸುತ್ತದೆ. ಗದ್ದುಗೆಯ ಮೇಲೆ ಮಾರಿ ದೇವಿಯ ದರ್ಶನ, ವಿಶೇಷ ಪೂಜೆ ಮತ್ತು ಅಲಂಕಾರ, ಭವ್ಯ ಮೆರವಣಿಗೆಯ ದೃಶ್ಯಗಳು, ತಾಸೆ ಸದ್ದು ಮತ್ತು ನಾದಸ್ವರ, ಭಕ್ತರ ಜಯಘೋಷ. ಮಾರಿ ದೇವಿಯ ದರ್ಶನ ಪಡೆಯಲು ಆಗಮಿಸಿದ ಭಕ್ತರು, ಭಟ್ಕಳದ ಹಬ್ಬದ ಸಂಭ್ರಮ ಮತ್ತು ಕರಾವಳಿಯ ಸಂಸ್ಕೃತಿ, ಸಮುದ್ರದತ್ತ ಸಾಗುವ ಮೆರವಣಿಗೆ, ಸಮುದ್ರದಲ್ಲಿ ನಡೆಯುವ ವಿಸರ್ಜನೆ, ವಿಶೇಷ ಕ್ಷಣಗಳು ಈ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ನೋಡಬಹುದು. ಭಟ್ಕಳದ ಮಾರಿಯಮ್ಮನ ದೇವಿಯ ವಿಶೇಷತೆ ಏನೆಂದರೆ ಪ್ರತಿ ವರ್ಷವೂ ಇಲ್ಲಿ ಹೊಸದಾದ ಮೂರ್ತಿಯನ್ನು ಮಾಡಿ ವಿಸರ್ಜನೆ ಮಾಡಲಾಗುತ್ತದೆ. ಅಮಟೆ ಮರದಿಂದ ಈ ಮೂರ್ತಿಯನ್ನು ನಿರ್ಮಿಸಲಾಗುತ್ತದೆ. ಅಮಟೆ ಮರಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಒಂದು ಪಂಗಡದವರು ಅಂದರೆ ವಿಶ್ವಕರ್ಮ ಪಂಗಡದ ಆಚಾರ್ಯರು ಅಮಟೆ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಮರದ ತುಂಡುಗಳಿಂದ ಈ ಮೂರ್ತಿಯನ್ನು ನಿರ್ಮಿಸುತ್ತಾರೆ. ಈ ಮೂರ್ತಿ ಸಂಪೂರ್ಣವಾಗಿ ಮರದ ವಿಗ್ರಹವಾಗಿದ್ದು ಇದಕ್ಕೆ ಯಾವುದೇ ರೀತಿಯ ಕಬ್ಬಿಣದ ಅಥವಾ ತಾಮ್ರದ ಯಾವುದೇ ರೀತಿಯ ವಸ್ತುವನ್ನು ಬಳಸದೆ ಕೀಲು ಜೋಡಣೆ ಕೂಡ ಮರದ ಸಾಮಗ್ರಿಗಳನ್ನು ಬಳಸಿ ಮಾಡಲಾಗುತ್ತದೆ. ಇನ್ನೊಂದು ವಿಶೇಷತೆ ಏನೆಂದರೆ ವಿಶ್ವಕರ್ಮ ಪಂಗಡದವರು ಮಾಡಲಾದ ಈ ಮೂರ್ತಿಗೆ ಮೊದಲಿಗೆ ಅವರೇ ಪೂಜೆಯನ್ನು ಸಲ್ಲಿಸಿ ಆಮೇಲೆ ದೇವಸ್ಥಾನದ ಆಡಳಿತ ಮಂಡಳಿಯವರ ಕೈಗೆ ಒಪ್ಪಿಸುತ್ತಾರೆ. ವರ್ಷಾನುವರ್ಷ ನಡೆಯುವ ಮಳೆ ಹಾನಿ, ಮಳೆ ಬೆಳೆಯ ನಷ್ಟ, ಮಳೆ ಬಾರದೇ ಇರುವುದು, ಸಾಂಕ್ರಾಮಿಕ ರೋಗಗಳು ಇದೆಲ್ಲವನ್ನು ತಡೆಯುವ ಒಂದು ಶಕ್ತಿ ನಮ್ಮನ್ನು ಕಾಯ್ತಾ ಇದೆ, ನಮ್ಮೆಲ್ಲರನ್ನ ರಕ್ಷಿಸ್ತಾ ಇದೆ ಎನ್ನುವಂತ ಒಂದು ನಂಬಿಕೆಯ ಮೇಲೆ ಈ ಮಾರಿಯಮ್ಮನನ್ನು ಪ್ರತಿ ವರ್ಷ ಹೊಸದಾಗಿ ಮೂರ್ತಿಯನ್ನು ರೂಪಿಸಿ ಇಲ್ಲಿ ಪೂಜಿಸಲಾಗುತ್ತದೆ. ಹೊಸದಾದ ಮೂರ್ತಿಯನ್ನು ಪೂಜಿಸಿ ಭಕ್ತರು ಸಾವಿರಾರು ಜನರು ಸೇರಿ ನಾನಾ ತರದ ಹರಕೆಗಳನ್ನು ದೇವಿಗೆ ಸಮರ್ಪಿಸಿ ಭವ್ಯವಾದ ಮೆರವಣಿಗೆ, ದೇವಿಯನ್ನು ಗದ್ದುಗೆಯ ಮೇಲೆ ಕೂರಿಸಿ ಭವ್ಯವಾದ ಮೆರವಣಿಗೆಯ ಮೂಲಕ ಸಮುದ್ರದತ್ತ ಸಾಗಿ ಸಮುದ್ರದಲ್ಲಿ ದೇವಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ. ಅಂದರೆ ಕಷ್ಟ ಕಾರ್ಪಣ್ಯಗಳು, ಆ ಊರಿನಲ್ಲಿ ನಡೆಯುವ ತೊಂದರೆಗಳು ಏನೇ ಇದ್ದರೂ ಆ ಮಾರಿಯಮ್ಮ ಅದನ್ನು ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಸೇರಿಸಿದ್ದಾಳೆ. ಇನ್ನು ನಮ್ಗೆ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ, ಸಮಸ್ಯೆಗಳು ತೊಂದರೆಗಳು ಇರೋದಿಲ್ಲ ಅನ್ನುವಂತಹ ನಂಬಿಕೆ ಜನರಲ್ಲಿ ಗಾಢವಾದ ಅಪಾರವಾದ ಭಕ್ತಿ ಕೂಡ ಇದರ ವಿಶೇಷತೆಯಾಗಿದೆ. ಈ ಮಾರಿಯಮ್ಮ ಸಮುದ್ರ ತೀರದಲ್ಲಿ ಯಾಕೆ ಅಂಗಾಂಗಗಳನ್ನ ಬೇರ್ಪಡಿಸಿ ವಿಸರ್ಜನೆ ಮಾಡುತ್ತಾರೆ? ಹಿಂದೊಂದು ಕಾಲದಲ್ಲಿ ಇಡೀ ಒಂದು ಮೂರ್ತಿಯನ್ನೇ ವಿಸರ್ಜನೆ ಮಾಡಿದಾಗ ಮರುದಿನ ಮತ್ತೆ ಗದ್ದುಗೆಯ ಮೇಲೆ ಕುಳಿತಂತಹ ಮೂರ್ತಿ ಸಮುದ್ರ ತೀರದಲ್ಲಿ ಬಂದು ಕುಳಿತಿತ್ತಂತೆ. ಆದ್ದರಿಂದ
ಈ ಕಾಲದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂಗಾಂಗಗಳನ್ನ ಬೇರ್ಪಡಿಸಿಕೊಂಡು ಆ ಮಾರಿಯಮ್ಮನನ್ನ ಸಮುದ್ರದಲ್ಲಿ ವಿಸರ್ಜನೆ ಮಾಡುತ್ತಾರೆ. ಊರಿನಲ್ಲಿ ಬರುವ ಎಲ್ಲ ಸಾಂಕ್ರಾಮಿಕ ರೋಗಗಳು, ಜನರಿಗೆ ಬಂದೊದಗ್ತಕ್ಕಂತ ಕಷ್ಟಗಳು, ಕಷ್ಟ ಕಾರ್ಪಣ್ಯಗಳು, ಸಮಸ್ಯೆಗಳು, ತೊಂದರೆಗಳು ಎಲ್ಲ ಸಮುದ್ರದ ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ ಅನ್ನುವಂತ ಒಂದು ಜನರ ಅಪಾರವಾದ ನಂಬಿಕೆ, ವಿಶ್ವಾಸ ಕೂಡ ಈ ಮಾರಿಯಮ್ಮನ ಜಾತ್ರೆಯಲ್ಲಿ ಅಡಗಿದೆ. ಈ ಮಾರಿಯಮ್ಮನ ಪವಾಡ ಶಕ್ತಿ ಎಂತದ್ದು ಅಂತ ಹೇಳಿದ್ರೆ ಈ ಬಡ್ಕಳದ ಜನತೆ ಮತ್ತು ಅಕ್ಕಪಕ್ಕದ ಊರಿನವರನ್ನು ಕೇಳ್ಬೇಕು. ಈ ಅಕ್ಕಪಕ್ಕದ ಊರಿನವರು ಸುತ್ತು ಒಂದು 10 ಊರಿನವರು ಸೇರಿ ಎಲ್ಲರೂ ಭಾಗಿಯಾಗಿ ಬಹಳಷ್ಟು ವಿಜೃಂಭಣೆಯಿಂದ ಮಾಡುವಂತಹ ಒಂದು ವಿಶೇಷವಾದ ಮಾರಿ ಹಬ್ಬ, ಬಹಳಷ್ಟು ಸಂಭ್ರಮದಿಂದ ಆಚರಣೆ ಮಾಡುವಂತಹ ಮಾರಿ ಹಬ್ಬ. ಮುಂಚೆ ಈ ಬಲಿಯನ್ನ ಕೊಡ್ತಾ ಇದ್ರು, ಆದ್ರೆ ಈ ನಡುವೆ ಈ ಬಲಿಯನ್ನ ಕೊಡೋದು ನಿಲ್ಲಿಸಿ ಮನೆಗಳಲ್ಲಿ ಅವರವರ ಮನೆಗಳಲ್ಲಿ ಬೇಕಾದಂತ ವಿಶೇಷವಾದ ಭೋಜನಗಳನ್ನ ತಯಾರಿಸಿ ನೆಂಟರಿಷ್ಟರನ್ನ ಕರೆದು ಈ ಮಾರಿ ಹಬ್ಬವನ್ನ ತುಂಬಾ ಸಂಭ್ರಮವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಇದು ಈ ಮಾರಿಯಮ್ಮನ ವಿಶೇಷ ಮಾರಿ ಹಬ್ಬದ ಒಂದು ಸಂಪೂರ್ಣ ಸಂಚಿಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೈ ಮಾರಿಯಮ್ಮ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.